ನಾವು ಹಿಂಗ್ ಬಿಸಿಲು ಮಧ್ಯಾಹ್ನಕ್ಕೆ ಈ ತರ ಬಿಸಿಲು ಹಿಡ್ಕೊಂಡೈತೆ. ಇನ್ನು 10 ಗಂಟೆ ಆಗೋಯ್ತು. ಜನಗಳ್ಗೆ ಎಷ್ಟು ಹೇಳಿದ್ರು ಅರ್ಥನ ಆಗೋಲ್ಲಪ್ಪ. ಬರ್ಬಾಡ್ರಿ ಅಂದ್ರೂ ಈ ಕಡೆಗೆ ಬಂದು ಬಂದು ಬದಿನ ಮೇಲೆಲ್ಲ ಹುಲ್ಲೆಲ್ಲ ಮೇಯಿಸ್ಕೊಂಡು ಹೋಗ್ತಾರೆ. ಹುಲ್ ಮೇಯಿಸ್ಕೊಂಡು ಹೋಗಕ್ಕೇನು ಬೇಜಾರಿಲ್ಲ, ಹಾಕಿರೋ ಬೆಳೆ ಎಲ್ಲ ತುಳಿಸ್ತಾರೆ. ಹೇಳಿದ್ರೆ ಸಿಟ್ಟು ಬರ್ತೈತೆ ಅವಕ್ಕೆ. ನಾವು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಬೀಜ ತಂದು ನಾವು ಬೆಳೆ ಮಾಡಿದ್ರೆ ಹಿಂಗೆಲ್ಲ ಮಾಡ್ತಾರೆ ಜನ. ಓ ಒಡ್ಕಾತ್ಲಾಗೆ ಹೇಳ್ತಿರೋದು ಅರ್ಥ ಆಗಲ್ವೇ? ಬಂದು 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 ಎಲ್ಲೂ ಜಮೀನೇ ಇಲ್ಲ ಅನ್ನೋರಂಗೆ ನಮ್ಮ ಜಮೀನಿಗೆ ಬರ್ತೀರ, ನಮ್ಮ ಬದುಗಳಿಗೆ ಇರೋ ನಮ್ಮ ದನಗಳಿಗೆ ಅಲ್ಲಿ ಹುಲ್ ಸಾಕಾಗ್ತಾ ಇಲ್ಲ. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಸಿಟ್ಟು ಬರ್ತೈತೆ. ಒಂದು ದನ ಮೇಯಿಸ್ಕೊಂಡು ಹೋಗೋರು ಸುಮ್ಮನೆ ಮೇಯಿಸ್ಕೊಂಡು ಹೋಗ್ತೀರಾ, ಸ್ವಾರ್ದಾಗ ಬಿದ್ದಿರ ಕಾಯೆಲ್ಲ ಆರಿಸ್ಕೊಂಡು ಹೋಗ್ತೀರಾ, ಎಡೆಮಟ್ಟೆ ಕುರಂಬಳೆ ಎಲ್ಲ ತಗೊಂಡು ಹೋಗ್ತೀರಾ. ನಾವೆಲ್ಲ ಹೋಗ್ಬೇಕು? ತೋಟ ಮಾಡಿರೋರು ಹೊಲ್ದಲ್ಲಿ ಹಾಕಿರೋ ಬೆಂಡೆಕಾಯಿ, ಬದನೆಕಾಯಿ, ಈರುಳ್ಳಿ ಎಲ್ಲ ಕಿತ್ಕೊಂಡು ಹೋಗ್ತೀರಾ. ಒಬ್ರಿಬ್ರು ಬರ್ತೀರ ನೀವು, ಅಂದ್ರೆ 5-6 ಜನ ಗುಂಪು ಕಟ್ಕೊಂಡ್ ಬರ್ತೀರಿ. ನಾವು ಹಂಗೆ ಬರ್ತೀವಿ ನಿಮ್ಮ ಜಮೀನುಗಳಿಗೆ. ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಜನಗಳಿಗೆ. ನಾನೇನಿಲ್ಲ, ತಲೆ ಕೆಟ್ರೆ ಆಮೇಲೆ ಊರಲ್ಲಿ ಜನ ಸೇರಿಸ್ಬಿಡ್ತೀನಿ, ಪಂಚಾಯತ್ಗೆ ಹಾಕ್ಸ್ಬಿಡ್ತೀನಿ ಅಷ್ಟೇ. ಯಾಕೆ ಬರ್ಬೇಕು ನಮ್ಮ ಜಮೀನುಗಳಿಗೆ? ನಾವಂಗೆ ನಿಮ್ಮ ಜಮೀನಿಗೆ ಕಾಲಿಡ್ತೀವ? ಎಷ್ಟು ಹೇಳಿದ್ರು ಜನಕ್ಕೆ ಬುದ್ಧಿನೇ ಇಲ್ಲ. ಮಂಜಣ್ಣ ಒಂದು ಬೀಡಿ ಕೊಡು. ಮೊನ್ನೆ ಇಸ್ಕೊಂಡಪ್ಪ ಒಂದು ಬೀಡಿ ಕೊಟ್ಟೆ, ನೀನು ಇಸ್ಕೊಂಡಿದ್ದು ಕೊಡೋದೇ ಇಲ್ವಲ್ಲ ನೀನು ಸರಿಯಾದ ಸ್ವಾಮಿ. ನೀನು ಬರೀ ನಮ್ಮ ಹತ್ರನೇ ಪೀಕ್ ಅಂತೀಯ ನೀನು. ಕೊಡತಾಗ ಒಂದು ಬೀಡಿಯ. ಮೊನ್ನೆ ಎಲ್ಲೋಗಿದ್ದೆ? ಇರ್ಲಿಲ್ವಲ್ಲ ಹೊಲ್ದ ಹತ್ರ, ಯಾರು ಬಂದೇ ಇರ್ಲಿಲ್ವಲ್ಲ? ಹೌದಾ, ಸರಿ ಸರಿ ಸರಿ.